ನೀವು ಕುಡಿಯೋರು ಬಾರ್ಗಳು ನಿಮಗೆ ಅಂತಲೇ ಹೆಜ್ಜೆಗೆ ಒಂದು ಬಾರ್ಗಳಿದೆ ಅಂತಲ್ಲಿ ನೋಡ್ಕೊಳ್ಳಿ. ಅಕ್ಕಪಕ್ಕದ ಮನೆಯವರು ನಿಮ್ಮ ಮನೆ ಮುಂದೆ ತಂದು ಕಸ ಅಥವಾ ಈ ಥರ ಬಾಟ್ಲ್ ಬಿಸಾಕಿ ನಿಮ್ಗೆ ಹೆಂಗಾಗುತ್ತೆ. ತಗೊಂಬಂದಿರೋಂಥ ಪ್ಲಾಸ್ಟಿಕ್ ಬ್ಯಾಗ್ ಸಮೇತ ಇಲ್ಲೇ ಬಿಸಾಕ್ತಾರೆ. ಎಂಥ ಕ್ರೂರ ಮನಸ್ಥಿತಿ ಇರೋರ್ಗಿಂತಾನೂ ಕಡೆ ಇವರು. ಹಾಯ್, ನಾನು ಈಗಿರೋ ಜಾಗ ಬಂದು ರಾಮನಗರ ಹತ್ರನೇ. ಹಿಂದೇನು ಕಾಣ್ತಾ ಇದೆ ಈ ಬೆಟ್ಟದ ಪಕ್ಕದ ಬೆಟ್ಟದಲ್ಲೇ ಮೊನ್ನೆ ಕರಡಿ ಸಿಕ್ಕಿದ್ದು ಕೂಡ. ಜಾಗ ಕೂಡ ತುಂಬ ಚೆನ್ನಾಗಿದೆ, ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಜಾಗ ಅಂತಂದರೆ, ಆದರೆ ಇದೊಂದೇ ಜಾಗ ಅಂತಲ್ಲ, ಇಂಥ ಚೆನ್ನಾಗಿರೋ ಜಾಗ ಎಲ್ಲೇ ಹೋಗಲಿ ಒಂದು ಬೇಜಾರಾಗೋಂಥ ಸಂಗತಿ ಏನಂದರೆ, ಇಲ್ಲಿ ಬಂದ್ಬಿಟ್ಟು ನೋಡಿ ಈ ಥರ ಇದೆ ಅಂದರೆ ಪ್ಲಾಸ್ಟಿಕ್ ಬಾಟ್ಲ್ ಇರ್ಬೋದು, ಆಮೇಲೆ ಬೀರ್ ಬಾಟ್ಲ್ಸು, ಒಂದು ಇದು ಜಸ್ಟ್ ಇದ್ರಲ್ಲಿ ಕಾಣಿಸ್ತಾರಲ್ಲ ಅಲ್ಲೊಂದಿಲ್ಲ ತುಂಬ ಇದೆ. ಕುಡ್ದು ಒಂದಲ್ಲ ಎರಡಲ್ಲ, ಫುಲ್ ಆಲ್ಮೋಸ್ಟ್ ಈ ಜಾಗ ಪೂರ್ತಿ, ಈ ಜಾಗ ನಿಮಗೆ ನಾನೀಗ ಒಂದು ಡ್ರೋನ್ ಶಾಟ್ ತಗೊಂಡು ಹಾಕ್ತೀನಿ. ಇಷ್ಟು ಚೆನ್ನಾಗಿರೋಂಥ ಜಾಗ. ಈ ಪ್ರಾಣಿಗಳು ಓಡಾಡ್ತಿರ್ತವೆ, ಗ್ಲಾಸ್ ಎಲ್ಲ ಹೊಡೆದೇ ಇರ್ಬೇಕಾದ್ರೆ ನೋಡಿ ಇಲ್ಲಿ ನೋಡಿ ಗ್ಲಾಸ್ ಚೂರುಗಳು. ಈ ಥರ ಬಾಟ್ಲ್ಸ್ ತಂದು ಹಾಕಿದಾಗ ಅದು ಯಾವಾಗೋ ಮತ್ತೆ ಅವರೇ ಬಂದು ಇನ್ನೊಂದು ಬಾಟ್ಲಿಂದ ಹೊಡಿತಾರೋ ಅಥವಾ ಇಲ್ಲ ಅಂದರೆ ಕಲ್ಲಲ್ಲಿ ಹಾಕ್ಬಿಟ್ಟು ಹೊಡಿತಾರೆ. ಇನ್ಯಾರೋ ಸುಮ್ಮನೆ ಯಾರೋ ಬಂದ್ಬಿಟ್ಟು ಹೊಡೆದಾಕ್ತಾರೆ ಬಾಟ್ಲನ್ನ, ಅದು ಗ್ಲಾಸ್ ಚೂರು ಆಗುತ್ತೆ. ಇಲ್ಲೆಲ್ಲ ಕಾಡು ಪ್ರಾಣಿಗಳು ಓಡಾಡುತ್ತೆ, ದನಗಳು ಓಡಾಡುತ್ತೆ. ಸೊ ಇಂಥ ಜಾಗದಲ್ಲಿ ಬಂದು ಆರಾಮಾಗಿ ನೆಮ್ಮದಿಯಾಗಿ ಪ್ರಕೃತಿನ ಒಂದು ಸವಿದು ಎಂಜಾಯ್ ಮಾಡ್ಕೊಂಡು ಹೋಗೋದು ಬಿಟ್ಟು ಈ ಥರ ಒಂದು ಮನಸ್ಥಿತಿ ಇರೋಂಥವ್ರಿಗೆ ನಿಜವಾಗ್ಲೂ ಅಂದರೆ ಎಂಥ ಕ್ರೂರ ಮನಸ್ಥಿತಿ ಇರೋರಿಗಿಂತನೂ ಕಡೆ ಇವರು. ಅಂಥ ಕ್ರೂರಿಗಳಂತಲೇ ಹೇಳ್ಬೋದು ಇವ್ರಿಗೆ. ಯಾರೇ ಆದರೂ ಕೂಡ ನೀವು ಯಾವುದೇ ಒಂದು ಒಳ್ಳೆ ಜಾಗಕ್ಕೆ ಹೋದರೂ ಕೂಡ ನೀವು ದಯವಿಟ್ಟು ನೀವು ಕುಡಿಯೋರು ಬಾರ್ಗಳು ನಿಮಗೆ ಅಂತಲೇ ಹೆಜ್ಜೆಗೆ ಒಂದು ಬಾರ್ಗಳಿದೆ ಅಂತಲ್ಲಿ ನೋಡ್ಕೊಳ್ಳಿ. ಇಂಥ ಜಾಗದಲ್ಲಿ ಬಂದ್ಬಿಟ್ಟು ಈ ಥರ ಬಾಟ್ಲುಗಳಾಗಲಿ ಪ್ಲಾಸ್ಟಿಕ್ ಬಾಟ್ಲ್ ಸಾಲ ಬಿಸಾಕಬೇಡಿ. ಇಲ್ಲಿಗೆ ಬರ್ಬೇಕಾದ್ರೆ ಕುಡಿಯೋಕ್ಕೆ ತೊಗೊಂಬರ್ಬೇಕಾದ್ರೆ ನೀವೆಲ್ಲನೂ ಒಂದು ಅದನ್ನು ಬ್ಯಾಗಲ್ಲಿ ಹಾಕೊಂಡು ತೊಗೊಂಬಂದಿರ್ತಿರ್ತಾನೆ. ಆ ಬ್ಯಾಗ್ ಸಮೇತ ನೋಡಿ, ಆ ಪ್ಲಾಸ್ಟಿಕ್ ಕವರ್ಗಳು ಸಹ ಇಲ್ಲಿ ನೋಡಿ, ಆ ತಗೊಂಬಂದಿರೋಂಥ ಪ್ಲಾಸ್ಟಿಕ್ ಬ್ಯಾಗ್ ಸಮೇತ ಇಲ್ಲೇ ಬಿಸಾಕ್ತಾರೆ. ಇದ್ರ ಬದಲು ಇದೇ ಬ್ಯಾಗಲ್ಲೇ ನೀವು ತಂದಿರೋಂಥ ಎಲ್ಲ ಐಟಮ್ಸು ತುಂಬ್ಕೊಂಡು ಹೋಗಿ ಎಲ್ಲರೂ ಒಂದು ಕಡೆ ಅದು ವಾಪಸ್ ತನ್ನ ಜಾಗಕ್ಕೆ ಸೇರೋ ಥರ ಒಂದು ಡಸ್ಟ್ಬಿನ್ ಅಂತ ಇಟ್ಟಿರ್ತಾರಲ್ಲ ಎಲ್ಲರೂ ಒಂದು ಕಡೆ, ಆ ಥರದ ಜಾಗದಲ್ಲಿ ಹಾಕಿದ್ರೆ ಈ ಥರದಲ್ಲಿ ನಿಮ್ಮ ಮನೆ ಮುಂದೆ ಯಾರೋ ಬಂದ್ಬಿಟ್ಟು ಅಕ್ಕಪಕ್ಕದ ಮನೆಯವರು ನಿಮ್ಮ ಮನೆ ಮುಂದೆ ತಂದು ಕಸ ಅಥವಾ ಈ ಥರ ಬಾಟ್ಲ್ ಬಿಸಾಕಿ ನಿಮ್ಗೆ ಹೆಂಗಾಗುತ್ತೋ ಇಲ್ಲಿ ಬಿಸಾಕಿದ್ರು ಕೂಡ ಪ್ರಾಣಿಗಳಿಗೆ ಹಂಗೆ ಆಗುತ್ತೆ. ಪ್ರಾಣಿಗಳಿಗಿಂತ ಜಾಸ್ತಿ ನೇಚರ್ ಕೂಡ ನಮ್ಮ ತಾಯಿ ಇದ್ದಂಗೆ, ಆ ತಾಯಿಗೂ ಕೂಡ ಹರ್ಟ್ ಆಗುತ್ತೆ. ದಯವಿಟ್ಟು ಈ ಥರ ಕೆಲಸ ಮಾಡಿಬಿಡಿ ಪ್ಲೀಸ್.